ದರ್ಶನ್ ಅವರ 36ನೇ ಬರ್ತಡೆಗೆ ಅವ್ರ ವೈಫು ವಿಜಯಲಕ್ಷ್ಮಿ ಅವರು 1.38 crore ಜಾಗ್ವಾರ್ XJR 2012 ಅಲ್ಲಿ ಗಿಫ್ಟ್ ಮಾಡಿದ್ರು. ಆದ್ರೆ ಈಗ ಅದರ ಕಾರ್ ವ್ಯಾಲ್ಯೂ ಆಲ್ಮೋಸ್ಟ್ 20 to 25 lakhs ವರೆಗೂ ಇದೆ. ಆದ್ರೆ ಅದೇ 1.38 crore ಇನ್ವೆಸ್ಟ್ ಮಾಡಿದ್ರೆ ಎಷ್ಟಾಗ್ತಿತ್ತು ಗೊತ್ತಾ? ಈ ದುಡ್ಡನ್ನ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತು ಅದ್ರ ವ್ಯಾಲ್ಯೂ 6 to 6.5 crore ಆಗ್ತಾ ಇತ್ತು. ಇನ್ನು ಸ್ವಲ್ಪ ರಿಸ್ಕ್ ತಗೊಂಡು ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 10 to 12 crore ಪ್ಲಸ್ ಆಗ್ತಾ ಇತ್ತು. ಇನ್ನೂ ಸ್ವಲ್ಪ ರಿಸ್ಕ್ ತಗೊಂಡು ಈ ಎರಡು ಮಲ್ಟಿ ಬೇಗ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿಗೆ ಅದ್ರ ವ್ಯಾಲ್ಯೂ 121 crore ಪ್ಲಸ್ ಆಗಿರ್ತಾ ಇತ್ತು. ಇನ್ನೂ ಸ್ವಲ್ಪ ರಿಸ್ಕ್ ತಗೊಂಡು ಬಿಟ್ಕಾಯಿನ್ ಅಲ್ಲಿ ಇನ್ವೆಸ್ಟ್ ಮಾಡಿದಿದ್ರೆ ಆಲ್ಮೋಸ್ಟ್ 3,51 crore ಆಗ್ತಾ ಇತ್ತು. ಕಾರ್ ತಗೊಳ್ಳೋದು ತಪ್ಪಲ್ಲ, ಬಟ್ ಡಿಪ್ರಿಸಿಯೇಷನ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಒಂದ್ ಸ್ವಲ್ಪ ವೆಲ್ತ್ ಕ್ರಿಯೇಷನ್ಗೆ ಇಂಪ್ಯಾಕ್ಟ್ ಆಗುತ್ತೆ. ನೀವು ಅದೇ 1.3 crore ಇದ್ದಿದ್ರೆ ಕಾರ್ ತಗೊಳ್ತಾ ಇದ್ರ ಇಲ್ಲ ಇನ್ವೆಸ್ಟ್ ಮಾಡ್ತಿದ್ರ? ಇನ್ನೊಂದು ಹೇಳ್ಬೇಕಂದ್ರೆ ಆ ಟೈಮ್ನಲ್ಲಿ ಆ ಪ್ರೀಶಿಯಸ್ ಗಿಫ್ಟ್ನ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಹ್ಯಾಪಿನೆಸ್ನ ಯಾರು ಕೊಡೋದಕ್ಕಾಗಲ್ಲ.